ಮೂಡ ಹಗರಣದ ಕಡತಗಳನ್ನ ಕೊಂಡೊಯ್ದ ಆರೋಪಕ್ಕೆ ಸಂಬಂಧಪಟ್ಟಂತೆ ಶಾಸಕ ಶ್ರೀವತ್ಸ ಆರೋಪಕ್ಕೆ ಬೈರತಿ ಸುರೇಶ್ ತಿರುಗೇಟನ್ನು ಕೊಟ್ಟಿದ್ದಾರೆ. ನಾನು ಮೂಡಾದಿಂದ ಯಾವುದೇ ಫೈಲನ್ನ ತೆಗೆದುಕೊಂಡು ಹೋಗಿಲ್ಲ ಅಥವಾ ಕದ್ಕೊಂಡು ಹೋಗಿಲ್ಲ ಅಂತ. ಫೈಲ್ಗಳನ್ನ ಕೊಂಡೊಯ್ಯಲು ಅವನೇನು ಕಡಲೆಪುರಿ ಅಲ್ಲ ಅಂತ. ಸಿಸಿ ಕ್ಯಾಮ್ರಾ ಕಣ್ತಪ್ಪಿಸಿ ಏನೇನು ಕೊಂಡೊಯ್ಯಲು ಸಾಧ್ಯ ಆಗೋದಿಲ್ಲ. ಎಲ್ಲವೂ ಕೂಡ ಕ್ಯಾಮ್ರಾ ರೆಕಾರ್ಡಿಂಗ್ ಇರುತ್ತೆ. ಸೊ ಫೈಲ್ಗಳನ್ನು ಕೊಂಡೊಯ್ಯಲು ಅದೇನು ಕಡಲೆಪುರಿ ಅಲ್ಲ ಅಂತೇಳಿ. ಸೊ ಯಾವುದೇ ತಪ್ಪು ಮಾಡಿಲ್ಲ ಅಂತ ಈ ಹಿಂದೆ ಕೂಡ ಹೇಳಿದ್ದೆ, ಈಗಲೂ ಕೂಡ ತಪ್ಪು ಮಾಡಿಲ್ಲ ಅಂತ ಚಾಮುಂಡಿ ಬೆಟ್ಟದಲ್ಲೇ ಹೇಳ್ತಾ ಇದ್ದೇನೆ ಅಂತ ಶಾಸಕರಾಗಿರುವಂಥ ಶ್ರೀವತ್ಸ ಆರೋಪಕ್ಕೆ ಬೈರತಿ ಸುರೇಶ್ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಬಿಜೆಪಿ ಅವ್ರು ಮಾಡಿದ್ರೆ ಅವ್ರನ್ನ ಕೇಳಿ ನನ್ನ ಯಾಕೆ ಕೇಳ್ತೀರಿಲ್ಲ? ಅದು ರಿಪೋರ್ಟಲ್ಲಿ ಇದೆಯಾ? ಆಯಿತು, ರಿಪೋರ್ಟಲ್ಲಿ ಯಾಕಿಲ್ಲ? ಹಂಗಾದ್ರೆ ವೆರ್ ಇಸ್ ದ ರಿಪೋರ್ಟ್? ಈಗ ಯಾವ ಕೋರ್ಟಲ್ಲಿ ಯಾವ ರಿಪೋರ್ಟ್ ಹಾಕಿದ್ದಾರೆ? ಯಾವ ಇಡಿ ರಿಪೋರ್ಟಲ್ಲಿದೆ? ಯಾವ ಲೋಕಾಯುಕ್ತದಲ್ಲಿದೆ? ಸಾಕ್ಷಿ ಆಗಿರೋದು ಯಾವುದು ರಿಪೋರ್ಟ್ ತಗೊಂಡು ಹೋಗೋಕ್ಕಾಗಲ್ಲ ಯಾರು ಫೈಲ್ನ. ಅದೇನು ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನ ಮುಂದೆ ಮಾರ್ತಾರಲ್ಲ, ಕಳ್ಳೆಪುರಿ ಅಲ್ಲ ಅದು ಫೈಲ್ ತಗೊಂಡು ಹೋಗೋಕ್ಕೆ. ಅವ್ರ ಮಾತಲ್ಲಿ ಹೇಳಿದ್ರೆ ಅವ್ರಿಗೆಲ್ಲ ನಾನು ಉತ್ತರ ಕೊಡೋಕ್ಕಾಗಲ್ಲಪ್ಪ. ಈಗ ಬ್ರದರ್ ನಿಮಗೆ ಗೊತ್ತು, ಘನ ನ್ಯಾಯಾಲಯ ಎಲ್ಲ ಗಮನಿಸ್ತಾ ಇದೆ. ನ್ಯಾಯಾಲಯದಲ್ಲಿ ಇರಬೇಕಾದ್ರೆ ನಾನು ಮಾತಾಡೋಕ್ಕಾಗಲ್ಲ. ಫೈಲ್ ತಗೊಂಡು ಹೋಗೋದು ಅಂದರೆ ಏನು ಅಷ್ಟು ಸುಲಭನಾ? ಅದೇನು ಕಳ್ಳೆಪುರಿನಾ ಫೈಲ್ ತಗೊಂಡು ಹೋಗೋದು? ಎಲ್ಲ ಕಡೆ ಕ್ಯಾಮ್ರಾಗಳಿರ್ತವೆ. ಫೈಲ್ ತಗೊಂಡು ಹೋಗೋದು ಅದೇನು ಬಂದು ನಾನೇ ತಗೊಂಡು ಹೋಗ್ಬೇಕಾ? ನಾನು ಹಂಗೆ ಹೇಳೋಕ್ಕಾಗ್ತದೆ ಯಾರಿಗಾನ? ನನ್ನ ಮಗಂದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.